ದೆಹಲಿಯಿಂದ ಬೆಂಗಳೂರಿನತ್ತ ಹೊರಟಿದ್ದಾರೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ. ಬೆಂಗಳೂರಿನತ್ತ ಬರ್ತಾ ಇದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ. ಬೆಂಗಳೂರಿಗೆ ಆಗಮಿಸಿದ ನಂತರ ಕಾಂಗ್ರೆಸ್ ನಾಯಕರ ಜೊತೆ ಮೀಟಿಂಗ್. ಇವತ್ತೊಂದು ನಿರ್ಣಾಯಕ ಹಂತಕ್ಕೆ ಬಂದು ತಲುಪುತ್ತೆ. ಎಸ್ ಆರ್ ನೋ ಅಂತ ಹೇಳಿ ಬೆಂಗಳೂರಿಗೆ ಬರ್ತಾ ಇದ್ದಾರೆ ವೀಕ್ಷಕರಾಗಿ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ. ಆ ನಂತರದಲ್ಲಿ ಎಲ್ಲಿರುವ ವಸ್ತುಸ್ಥಿತಿಯನ್ನು, ಒಂದು ಮೇಜರ್ ನಿರ್ಧಾರವನ್ನು, ನಾಯಕತ್ವ ಬದಲಾವಣೆ ಎನ್ನುವ ಅತಿ ದೊಡ್ಡ ನಿರ್ಗಮನ ಇದೆಯಲ್ಲ, ಮಹಾನಿರ್ಗಮನ ಇದೆಯಲ್ಲ, ಇದರ ನಂತರದಲ್ಲಿ ಆಗುತ್ತಿರುವ ಬೆಳವಣಿಗೆಗಳ ಬಗ್ಗೆ ಸುರ್ಜೇವಾಲಾ ಮಾಹಿತಿಯನ್ನು ಪಡೆದುಕೊಳ್ತಾರೆ. ಒಂದು ಗ್ರೌಂಡ್ ರಿಪೋರ್ಟನ್ನು ಚೆಕ್ ಮಾಡ್ತಾರೆ. ಏನಿದೆ, ಶಾಸಕರ ಅಭಿಪ್ರಾಯ ಏನಿದೆ, ಸಚಿವರ ಅಭಿಪ್ರಾಯ ಏನಿದೆ, ಮಾಧ್ಯಮಗಳು ಯಾವ ರೀತಿ ವಿಶ್ಲೇಷಣೆ ಮಾಡ್ತಾ ಇದ್ದಾವೆ, ಜೊತೆಗೆ ಬದಲಾವಣೆಯ ನಂತರದಲ್ಲಿ ಆಗುವಂಥ ಸನ್ನಿವೇಶವನ್ನು ಹೇಗೆ ನೋಡಬಹುದು, ಹೀಗೆ ಹಲವಾರು ದೃಷ್ಟಿಯಿಂದ ಈ ಒಂದು ದೊಡ್ಡ ನಿರ್ಧಾರದ ಹಿಂದೆ, ದೊಡ್ಡ ನಿರ್ಧಾರದ ನಂತರ ಆಗುವ ಬದಲಾವಣೆಗಳನ್ನು ಪಟ್ಟಿ ಮಾಡಲಿಕ್ಕೆ, ಹೈಕಮಾಂಡ್ಗೆ ವರದಿಯನ್ನು ಸಲ್ಲಿಸಲಿಕ್ಕೆ ಬರ್ತಾ ಇದ್ದಾರೆ. ಅದಾದ ಬಳಿಕ ಹೈಕಮಾಂಡ್ ಸೂಚನೆ ಕೊಟ್ಟಾಗಿದೆ. ಮುಖ್ಯಮಂತ್ರಿಗಳ ಬದಲಾವಣೆ ಅನ್ನೋದು ಫಿಕ್ಸ್. ಇಲ್ಲಿ ಸಿದ್ದರಾಮಯ್ಯ ಅವರ ಬದಲಾವಣೆ ಆಗೋದಿಲ್ಲ, ಆಗ್ತಾರೆ ಅನ್ನುವ ಚರ್ಚೆ ಇಲ್ಲ. ಚರ್ಚೆ ಏನಿದ್ದರೂ ಕೂಡ ಮುಖ್ಯಮಂತ್ರಿ ಯಾರಾಗ್ತಾರೆ ನೂತನವಾಗಿ, ಹೊಸ ಮುಖ್ಯಮಂತ್ರಿ ಯಾರು ಅನ್ನೋದಷ್ಟೇ ಚರ್ಚೆ. ಆ ಚರ್ಚೆ ಎಲ್ಲಿವರೆಗೆ ಬಂದು ನಿಲ್ಲುತ್ತೋ ನೋಡಬೇಕಾಗಿದೆ. ಅದು ಡಿ ಕೆ ಶಿವಕುಮಾರ ಅಥವಾ ಪರಮೇಶ್ವರ ಅಥವಾ ಹೊಸ ರೀತಿಯ ಡಾರ್ಕ್ ಹಾರ್ಸ್ ರೀತಿಯಲ್ಲಿ ಬರ್ತಾರಾ ನೋಡಬೇಕಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಎಲ್ ಎನ್ ಸ್ವಾಮಿ ಕೊಡ್ತಾರೆ. ಎಲ್ ಎನ್ ಸ್ವಾಮಿ, ಪ್ರತಿ ಕ್ಷಣಕ್ಕೂ ಕೂಡ ಕಗ್ಗಂಟು ತೀವ್ರಗೊಳ್ತಾ ಹೋಗ್ತಾ ಇದೆ. ಮತ್ತಷ್ಟು ಬಿಗಿಪಟ್ಟು ರೂಪದ ಸಮಸ್ಯೆಗಳನ್ನು, ಸವಾಲುಗಳನ್ನು ತಂದೊಡ್ಡುವ ರೀತಿಯಲ್ಲೇ ಕಾಣಿಸ್ತಾ ಇದೆ. ಹಾಗಾದರೆ ಇವತ್ತು ಸಂಜೆ ಒಳಗೆ ಎಲ್ಲ ವಾತಾವರಣ ಕೂಡ ತಿಳಿಯಾಗಬಹುದಾ ಸುರ್ಜೇವಾಲಾ ರೀಚ್ ಆದ ನಂತರದಲ್ಲಿ? ಖಂಡಿತ ದಶರಥ್, ಈಗಾಗಲೇ ಹೈಕಮಾಂಡ್ನಿಂದ ಸ್ಪಷ್ಟವಾದಂತಹ ಒಂದು ನಿರ್ದೇಶನ, ಸೂಚನೆ ಬಂದಿದೆ ಅಧಿಕಾರ ಹಸ್ತಾಂತರ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇವತ್ತು ರಾಜ್ಯ ಕಾಂಗ್ರೆಸ್ ಮುಖ್ಯಸ್ಥರಾದಂತಹ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಆಗಮಿಸಿದ್ದಾರೆ. ಈ ಆಗಮಿಸಿದ ಬಳಿಕ ಸಿಎಂ ಸೇರಿದಂತೆ ಸಿಎಂ ಡಿ ಕೆ ಶಿವಕುಮಾರ್, ಸಿಎಂ ಸಿದ್ದರಾಮಯ್ಯ ಅವರ ಜೊತೆ ಚರ್ಚೆ ಮಾಡುವ ಸಾಧ್ಯತೆಗಳು ಇದೆ. ಯಾಕೆಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿಯಿಂದ ರಾಜ್ಯಕ್ಕೆ ಆಗಮಿಸಿದ ಮೇಲೆ ಸಾಕಷ್ಟು ಸಚಿವರು ಹಾಗೂ ಶಾಸಕರು ಸಿಎಂ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡ್ತಾ ಇದ್ದಾರೆ. ನೀವು ಯಾವುದೇ ಕಾರಣಕ್ಕೂ ರಾಜೀನಾಮೆ ಕೊಡೋದು ಬೇಡ, ನಾವು ನಿಮ್ಮ ಜೊತೆ ಪರ ನಿಂತಿರ್ತೀವಿ. ಹಾಗಾಗಿ ಹೈಕಮಾಂಡ್ ನಾಯಕರ ಜೊತೆ ಮತ್ತೊಂದು ಬಾರಿ ಮಾತನಾಡೋಣ, ಶಾಸಕರ ಒಂದು ಸಹಿಯನ್ನ ಸಂಗ್ರಹಿಸಿ ಕೊಡೋಣ. ಹೈಕಮಾಂಡ್ ಜೊತೆ ಏನೆಲ್ಲ ಸಾಧಕ ಬಾಧಕಗಳಿದ್ದಾರೆ, ಅಂದ್ರೆ ಅಧಿಕಾರ ಹಸ್ತಾಂತರ ಆದಂತ ಸಂದರ್ಭದಲ್ಲಿ ಮುಂಬರುವ ದಿನಗಳಲ್ಲಿ ಏನೆಲ್ಲ ಸಾಧಕ ಬಾಧಕಗಳಾಗುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿಯನ್ನ ನಾವು ಹೈಕಮಾಂಡ್ ಮುಂದೆ ಇಡ್ತೀವಿ. ಜೊತೆಗೆ ವೀಕ್ಷಕರು ಕೂಡ ಬರ್ತಾ ಇರೋದು, ಅಂದ್ರೆ ದೆಹಲಿಯಿಂದ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಬರ್ತಾ ಇದ್ದಾರೆ, ವೀಕ್ಷಕರು ಬರ್ತಾ ಇದ್ದಾರೆ, ಅಭಿಪ್ರಾಯಗಳನ್ನ ಸಂಗ್ರಹ ಮಾಡ್ತಾ ಇದ್ದಾರೆ. ಅಭಿಪ್ರಾಯ ಸಂಗ್ರಹ ಮಾಡುವಂತ ಸಂದರ್ಭದಲ್ಲಿ ನಾವು ನಿಮ್ಮ ಪರ ನಿಲ್ತೇವೆ, ನಿಮ್ಮ ಪರ ಜೊತೆ ಇರ್ತೇವೆ. ಸಹಿಗಳನ್ನ ಸಂಗ್ರಹಿಸಿಕೊಡೋಣ, ಶಾಸಕರ ಸಹಿಗಳನ್ನ ಸಂಗ್ರಹಿಸಿಕೊಡೋಣ. ಯಾವುದೇ ಕಾರಣಕ್ಕೂ ನೀವು ರಾಜೀನಾಮೆ ಕೊಡೋದು ಬೇಡ ಎಂಬ ಒತ್ತಡವನ್ನ ಹಾಗೂ ಮನವಿಯನ್ನ ಸಚಿವರು ಸೇರಿದಂತೆ ಸಿಎಂ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಶಾಸಕರು ಈಗ ಸಿಎಂಗೆ ಮನವಿ ಮಾಡ್ತಾ ಇರುವಂತದ್ದು. ಅಂದ್ರೆ ಬೆಳಗ್ಗೆಯಿಂದಲೇ ಶಾಸಕರು ಹಾಗೂ ಆಪ್ತ ಸಚಿವರು ಕಾವೇರಿ ನಿವಾಸಕ್ಕೆ ಆಗಮಿಸಿದ್ದು, ಸಿಎಂ ಸಿದ್ದರಾಮಯ್ಯನವ್ರನ್ನ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಈ ಎಲ್ಲಾ ವಿಚಾರಗಳನ್ನ ಹೇಳಿ ಸಿಎಂ ಸಿದ್ದರಾಮಯ್ಯನವರ ಒಂದು ಮನ ಪರಿವರ್ತನೆಗೆ ಒತ್ತಡ ಹಾಗೂ ಮನವಿಯನ್ನ ಆಗ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ರಾಜಕೀಯ ಬೆಳವಣಿಗೆಗಳಿಗೂ ಪಕ್ಷಕ್ಕೆ ಇನ್ನಷ್ಟು ಡ್ಯಾಮೇಜ್ ಆಗ್ಬೋದು ಎಂಬ ಲೆಕ್ಕಾಚಾರವನ್ನ ಹಾಕಿಕೊಂಡಿರುವಂತಹ ಹೈಕಮಾಂಡ್ ಸುರ್ಜೇವಾಲಾ ಅವರಿಗೆ ರಾಜ್ಯಕ್ಕೆ ಹೋಗಿ ಎಂಬ ನಿರ್ದೇಶನದ ಮೇರೆಗೆ ಇವತ್ತು ಸುರ್ಜೇವಾಲಾ ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯನವರು ಸೇರಿದಂತೆ ಹಲವು ಸಚಿವರ ಜೊತೆ ಒಂದು ಚರ್ಚೆ ಮಾಡಿ ಬಳಿಕ ಎಲ್ಲದಕ್ಕೂ ಅಂದ್ರೆ ಅಸಮಾಧಾನ ಆಗ್ಬೋದು, ಮುಂಬರುವ ದಿನಗಳಲ್ಲಿ ಆಗುವಂತ ರಾಜಕೀಯ ಬೆಳವಣಿಗೆ ಆಗ್ಬೋದು, ಎಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಹಾಕುವ ಸಾಧ್ಯತೆಗಳು ಕೂಡ ಹೆಚ್ಚಳವಾಗಿದೆ ದರ್ಶನ್.
ಅದರ ಜೊತೆಗೆ ಆಪ್ತರಿದ್ದಾರಲ್ಲ, ಈಗ ಮುಖ್ಯಮಂತ್ರಿಗಳು 2.5 ವರ್ಷ ಪೂರ್ಣಗೊಳಿಸಿದ ಬಳಿಕವೇ ನಾನು ಪದತ್ಯಾಗ ಮಾಡಲಿಕ್ಕೆ ಸಿದ್ಧವಿದ್ದೇನೆ ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳ್ತಾ ಬಂದಿದ್ದರು. ಬಟ್ ಆಪ್ತ ವಲಯ ಅತ್ಯಂತ ಗಟ್ಟಿಯಾಗಿ ಬೆನ್ನಿಗೆ ನಿಂತ್ಕೊಂಡಿದೆ. ಆಪ್ತ ವಲಯ ಮುಖ್ಯಮಂತ್ರಿ ಹುದ್ದೆಯನ್ನು ಬದಲಾವಣೆ ಮಾಡಬಾರ್ದು, ಮಾಡಿದರೆ ಪರಮೇಶ್ವರೇ ಆಗಬೇಕು ಅನ್ನುವ ಕಾರಣಕ್ಕಾಗಿ ಏನು ಬೇಕಾದರೂ ಮಾಡಲಿಕ್ಕೆ ರೆಡಿ ಇದ್ದೇವೆ, ಸನ್ನಿವೇಶ ಬಂದರೆ ಪಕ್ಷದ ವಿರುದ್ಧವೂ ಕೂಡ ನಿಲ್ತೇವೆ ಅಂತ ಹೇಳುವಂಥ ಗಟ್ಟಿತನ ಇದೆಯಲ್ಲ, ಅದು ಯಾವ ಸನ್ನಿವೇಶಕ್ಕೆ ಬೇಕಾದರೂ ಅದು ತಿರುಗಬಹುದಾ ಅಂತ ಹೇಳಿ. ಖಂಡಿತ ಅಷ್ಟೇ. ಈಗಾಗಲೇ ದಲಿತ ಸಿಎಂ ಕೂಗು ವಿಚಾರ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬಾರಿ ಚರ್ಚೆಗೆ ಬಂದಿರುವಂತದ್ದು. ಯಾವಾಗ ಸಿಎಂ ಬದಲಾವಣೆ ಆಗ್ಬೇಕು, ಸಿಎಂ ಕುರ್ಚಿ ಕದನ ಸಂಬಂಧಪಟ್ಟಂತೆ ವಿಚಾರ ಪದೇ ಪದೇ ಚರ್ಚೆಗೆ ಬಂತು, ಆಗ ದಲಿತ ಸಿಎಂ ಕೂಗು ಸಾಕಷ್ಟು ಬಂತು. ಒಂದು ಕಡೆ ಪರಮೇಶ್ವರ್, ಗೃಹ ಸಚಿವರಾದಂತಹ ಪರಮೇಶ್ವರ್ ಹೆಸರು ಕೇಳಬರ್ತಾ ಇದೆ, ಮತ್ತೊಂದು ಕಡೆ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತೆ ರಾಜ್ಯ ರಾಜಕೀಯಕ್ಕೆ ಬರ್ತಾರೆ ಎಂಬ ವಿಚಾರಗಳು ಸಾಕಷ್ಟು ಸುದ್ದಿ ಮಾಡಿದ್ವು, ಜೊತೆಗೆ ಚರ್ಚೆ ಕೂಡ ಆಗಿತ್ತು. ಈ ಹಿನ್ನೆಲೆಯಲ್ಲಿ ಈಗ ದಲಿತ ಸಿಎಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ವಿಚಾರ ಮುನ್ನೆಲೆಗೆ ಬರುತ್ತಾ ಅನ್ನೋದು ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು. ಅಂದ್ರೆ ಒಂದು ಕಡೆ ಸಿಎಂ ಆಪ್ತ ಸಚಿವರು ಸಿಎಂ ಅವರನ್ನ ಭೇಟಿ ಮಾಡುವಂತ ಸಂದರ್ಭದಲ್ಲಿ ಈ ವಿಚಾರವನ್ನು ಕೂಡ ಮುನ್ನೆಲೆಗೆ ತರೋಣ, ಜೊತೆಗೆ ಹೈಕಮಾಂಡ್ ನಾಯಕರಿಗೂ ವಿಚಾರವನ್ನು ತಿಳಿಸೋಣ ಎಂಬ ವಿಚಾರವನ್ನ ಸಿಎಂ ಸಿದ್ದರಾಮಯ್ಯನವರ ಮುಂದಿಟ್ಟಿರುವಂತದ್ದು. ಅದೇ ಯಾವುದಕ್ಕೂ ಸಂಪೂರ್ಣವಾಗಿ ಸಮರ್ಪಕವಾಗಿ ಸಿಎಂ ಸಿದ್ದರಾಮಯ್ಯನವರು ಉತ್ತರವನ್ನು ನೀಡಿಲ್ಲ, ಜೊತೆಗೆ ಮೌನಕ್ಕೆ ಶರಣಾಗಿದ್ದಾರೆ ಎಂಬ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂತದ್ದು. ಆದ್ರೆ ಎಲ್ಲೋ ಒಂದು ಕಡೆ ಅಭಿಪ್ರಾಯ ಸಂಗ್ರಹಕ್ಕೆ ಸಂಬಂಧಪಟ್ಟಂತೆ ಶಾಸಕರ ಅಭಿಪ್ರಾಯಗಳು, ಸಹಿ ಸಂಗ್ರಹಗಳಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾಳೆ ಬರುವಂತಹ ವೀಕ್ಷಕರ ಮುಂದೆ ನಿಮ್ಮ ಅಭಿಪ್ರಾಯಗಳನ್ನ ಹೇಳಿಕೊಳ್ಳಿ, ನಿಮ್ಮ ಅಭಿಪ್ರಾಯಗಳನ್ನ ಅವರಿಗೆ ತಿಳಿಸಿ, ಆ ನಂತರ ನಾನು ಎಲ್ಲವನ್ನು ಬಹಿರಂಗವಾಗಿ ಚರ್ಚೆ ಮಾಡ್ತೀನಿ ಎಂಬ ಭರವಸೆಯನ್ನ ತಮ್ಮ ಆಪ್ತ ಸಚಿವರು ಹಾಗೂ ಶಾಸಕರಿಗೆ ಕೊಟ್ಟಿರುವಂತದ್ದು. ದಶರಥ್. ಎಸ್, ಥ್ಯಾಂಕ್ ಯು ಸ್ವಾಮಿ ನಿಮ್ಮೆಲ್ಲ ಮಾಹಿತಿಗೆ.